ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಮಾಡೋ ಎಲ್ಲ ವಿಡಿಯೋಗಳು ನೀವು ನೋಡ್ಬೋದು. ನೋಡಿ, ಇವತ್ತು ನಾವು ರುಚಿಯಾದ ಸಿಂಪಲ್ಲಾಗಿ ಚಕ್ಲಿ ಮಾಡ್ತಾ ಇದ್ದೀವಿ. ನೀವು ಕೂಡ ಮನೇಲಿ ಒಂದ್ಸಲ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಚಕ್ಲಿ. ಮಾಡೋಣ, ಯಾವ ರೀತಿ ಮಾಡೋಣ ಬನ್ನಿ ನೋಡೋಣ. 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಹುರ್ಗಡ್ಲೆ, ಸ್ವಲ್ಪ ಆಯಿಲು, 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಉಪ್ಪು, 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಜೀರಿಗೆ, ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಆಮೇಲೆ ನಾವು ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಹುರ್ಗಡ್ಲೆ ಪೌಡರ್ ಹಾಕ್ಕೊಳ್ಳೋಣ. ಆಮೇಲೆ ಖಾರದ ಪುಡಿ, ಬಿಳಿ ಎಳ್ಳು, ಜೀರಿಗೆ, ಉಪ್ಪು ಎಲ್ಲ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಾದ್ಮೇಲೆ ನಾವು ಸ್ವಲ್ಪ ಆಯಿಲ್ಲು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಸ್ವಲ್ಪ ಇಟ್ಕೊಂಡಿರಬೇಕು. ಆಯಿಲ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಬಿಸಿ ಇರುತ್ತೆ, ನಿಧಾನಕ್ಕೆ ಮಿಕ್ಸ್ ಮಾಡೋಣ. ಆಯಿಲ್ ಹಾಕ್ಕೊಂಡಿರ್ತೀವಲ್ಲ, ಅದರಿಂದ ತುಂಬ ಬಿಸಿ ಇರುತ್ತೆ. ಮಿಕ್ಸ್ ಮಾಡಿಕೊಂಡು ನೋಡಿ, ಹಿಟ್ಟು ಈ ಥರ ಹದ ಬರಬೇಕು, ಪುಡಿ ಆಗಬಾರ್ದು. ಈ ಥರ ಹದ ಇದ್ದರೆ ಚೆನ್ನಾಗಿ ಬಂದಿರುತ್ತೆ. ಇವಾಗ ಬಿಸಿ ನೀರು ಇಟ್ಕೊಂಡಿರೋದು ಮಿಕ್ಸ್ ಮಾಡೋಣ, ಕಲಸೋಣ. ಇವಾಗ ಚೆನ್ನಾಗಿ ಬಿಸಿ ನೀರು ಹಾಕ್ಕೊಂಡ್ರೆ ಸ್ಮೂತಾಗಿರುತ್ತೆ, ತಣ್ಣೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರೋಲ್ಲ. ಅದರಿಂದ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಳ್ಳೋಣ. ನೋಡಿ, ಈ ಹದದಲ್ಲಿ ಮಿದ್ಕೋಬೇಕು. ನೋಡಿ, ಈ ಥರ ಬರಬೇಕು. ಇವಾಗ ಚಕ್ಲಿ ಹೋಳು ತಗೊಳ್ಳೋಣ. ಅದು ಹಿಟ್ಟು ಅಂಟ್ಕೊಂಬಿಡುತ್ತೆ, ಅದಕ್ಕೋಸ್ಕರ ನಾವು ಆಯಿಲ್ ಹಚ್ಕೊಳ್ಳೋಣ ಚಕ್ಲಿ ಹೋಳಿಗೆ. ನೋಡಿ, ಈ ಥರ ಹಚ್ಕೊಂಡು ಇವಾಗ ಚಕ್ಲಿ ಹಿಟ್ಟನ್ನ ಸ್ವಲ್ಪ ಮಿದ್ಕೊಳ್ಳೋಣ. ಮಿದ್ಕೊಂಡು ಈ ಥರ ಶೇಪ್ ಮಾಡ್ಕೊಂಡು ಚಕ್ಲಿ ಒಳಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡು ಇವಾಗ ಒತ್ತೋಣ ಬನ್ನಿ. ಚಕ್ಲಿನ ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಬೇಕ್ರಿಲಿ ಅದು ಎಷ್ಟು ದಿನ ಆದರೂ ಇಟ್ಟಿರ್ತಾರೆ. ನಾವು ಮನೇಲಿ ಮಾಡಿದ್ರೆ ಆವಾಗ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೂ ಕೂಡ ಕೆಮ್ಮು ಆ ಥರ ಏನೂ ಬರೋದಿಲ್ಲ. ಈ ಥರ ನಾವು ಆವಾಗ ಮಾಡ್ಕೊಂಡು ಆವಾಗ ತಿನ್ನೋದ್ರೆ ಚೆನ್ನಾಗಿರುತ್ತೆ. ನಾವು ಬೇಕಾಗಿರೋ ಆಯಿಲ್ ಯೂಸ್ ಮಾಡ್ಕೋಬೋದು ಚಕ್ಲಿನ. ಹೊರಗಡೆ ಆದರೆ ಎಷ್ಟೋ ದಿನ ಸ್ಟಾಕ್ ಇಟ್ಟಿರ್ತಾರೆ, ಅದರಿಂದ ಆವಾಗ ಚಕ್ಲಿ ಚೆನ್ನಾಗಿರಲ್ಲ. ಮನೇಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಾವು ಒಂದ್ಸಲ ಅದಕ್ಕೆ ಟೈಮ್ ಕೊಟ್ಟು ಮಾಡಬೇಕು. ನೋಡಿ, ಈ ಥರ ಶೇಪಲ್ಲಿ ಚಕ್ಲಿನ ಒತ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಆಮೇಲೆ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಅದು ಚಕ್ಲಿ ಮುಳುಗೋವಷ್ಟು ಆಯಿಲ್ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರೋಣ. ಅದು ಚಕ್ಲಿ ಏನು ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ.
ಇವಾಗ ಚಕ್ಲಿ ಒಂದೊಂದೇ ಜಾಲದ್ರಲ್ಲಿ ಬಿಡೋಣ. ಅಂದರೆ ಎಣ್ಣೆ ಭಯ ಅನ್ನೋರು ಜಾಲದ್ರಲ್ಲಿ ಬಿಡಿ, ನಿಧಾನಕ್ಕೆ ಬಿಡಿ, ಎಣ್ಣೆಯಿಂದ ಸ್ವಲ್ಪ ದೂರ ಇರಿ. ಒಂದೊಂದೇ ಈ ರೀತಿ ಬಿಡೋಣ. ಚಕ್ಲಿ ಬೇಗ ಬೆಂದ್ಬಿಡುತ್ತೆ, ಟೈಮ್ ತೊಗೊಳ್ಳಲ್ಲ. ನಾವು ನೋಡ್ಕೊಂಡು ಬೆಂದಿದೆಯಾ ಅಂತ ಬೇಗ ನೋಡ್ಕೊಂಡು ಎತ್ಕೊಬಿಡ್ಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಚಕ್ಲಿ. ನಾವು ಆರಾಮ್ಸೆ ಬಿಡ್ತೀವಿ ಅನ್ನಂಗಿದ್ರೆ ಕೈಲಿ ಕೂಡ ಚಕ್ಲಿನ ಈ ಥರ ಬಿಡ್ಬೋದು. ನಿಧಾನಕ್ಕೆ ಬಿಡಬೇಕು ಎಣ್ಣೆ ಒಳಗಡೆ. ಭಯ ಇದ್ದರೆ ಜಾಲದ್ರಲ್ಲಿ ಬಿಡಿ. ನೋಡಿ ಇವಾಗ ಚೆನ್ನಾಗಿ ಬೇಯ್ತಿದೆ. ಸ್ಲಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋಣ, ಯಾಕಂದರೆ ಬೇಗ ಬೆಂದ್ಬಿಡುತ್ತೆ ಚಕ್ಲಿ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.